ಕರ್ತನಲ್ಲಿ ಪ್ರಿಯ ಜನರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಯೆಶಾಯನು ಬರೆದ ಗ್ರಂಥ 42ನೇ ಅಧ್ಯಾಯ 16ನೇ ವಚನ. ಕುರುಡರನ್ನು ನೆಪ್ಪಿಲ್ಲದ ಮಾರ್ಗದಲ್ಲಿ ಬರಮಾಡುವೆನು, ಅವರಿಗೆ ಗೊತ್ತಿಲ್ಲದೆ ದಾರಿಗಳಲ್ಲಿ ಅವರನ್ನು ನಡೆಸುವುದು, ಅವರೆದಿರನ ಕತ್ತಲೆಯನ್ನು ಬೆಳಕು ಮಾಡಿ ಡೊಂಕನ್ನು ಸರಿಪಡಿಸುವೆನು, ಈ ಕಾರ್ಯಗಳನ್ನು ಬಿಡದೆ ಮಾಡುವೆನು ಎಂಬುದಾಗಿ ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಪ್ರಿಯರೇ, ಕರ್ತನು ಕುರುಡರನ್ನು ಯಾವ ರೀತಿಯಲ್ಲಿ ನಡೆಸುತ್ತಾನೆ ಎಂದು ಈ ವಾಕ್ಯದಲ್ಲಿ ನೋಡುತ್ತೇವೆ. ನಾವು ಕೂಡ ಅನೇಕ ಸಮಯಗಳಲ್ಲಿ ಕುರುಡರಂತೆ ಇರುತ್ತೇವೆ. ಸಹೋದರ ಸಹೋದರಿಯರೇ, ಒಂದು ಕ್ಷಣ ನಾವು ನಮ್ಮ ದೃಷ್ಟಿಯನ್ನು ಕಳೆದುಕೊಂಡರೆ ನಮ್ಮ ಜೀವನ ಯಾವ ರೀತಿಯಲ್ಲಿ ಇರುತ್ತದೆ? ಹೌದು, ಅಂತ ದಿನಗಳನ್ನು ನೆನಪಿಗೂ ತರಲು ಸಾಧ್ಯವಿಲ್ಲ. ಆದರೆ ಕರ್ತನು ಈ ವಾಕ್ಯದಲ್ಲಿ ಕುರುಡರನ್ನು ನೆಪ್ಪಿಲ್ಲದ ಮಾರ್ಗದಲ್ಲಿ ಬರಮಾಡಿ, ಗೊತ್ತಿಲ್ಲದೆ ದಾರಿಗಳಲ್ಲಿ ನಡೆಸಿ, ಕತ್ತಲೆಯನ್ನು ಬೆಳಕು ಮಾಡಿ ಡೊಂಕನ್ನು ಸರಿಪಡಿಸುತ್ತಾನೆ. ಹೌದು ಪ್ರಿಯರೇ, ಆತನು ನಮ್ಮನ್ನು ಕೂಡ ದಾರಿ ಕಾಣದೇ ಇರುವಾಗ, ಗೊತ್ತಿಲ್ಲದೆ ಇರುವ ದಾರಿಗಳಲ್ಲಿ ನಿಂತಾಗ, ಮಾರ್ಗವೇ ಕಾಣಿಸದೆ ಕತ್ತಲೆ ಜೀವನದಲ್ಲಿ ಇರುವಾಗ, ನಾವು ನಮ್ಮನ್ನು ಆತನಿಗೆ ಒಪ್ಪಿಸುವಾಗ, ಆತನು ನಮ್ಮ ಜೀವನದಲ್ಲಿ ಇರುವ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕಿನ ಹಾದಿಯಲ್ಲಿ ನಡೆಸುವುದು ಮತ್ತು ಮಾತ್ರವಲ್ಲದೆ ಎಲ್ಲ ಡೊಂಕನ್ನು ಸರಿಪಡಿಸಿ ನಮ್ಮನ್ನು ಆಶೀರ್ವದಿಸುತ್ತಾನೆ. ಹೌದು, ನಮ್ಮನ್ನ ನೆಪ್ಪಿಲ್ಲದೆ ಮಾರ್ಗದಲ್ಲಿ ಬರಮಾಡುತ್ತಾನೆ, ಗೊತ್ತಿಲ್ಲದೆ ದಾರಿಗಳಲ್ಲಿ ನಮ್ಮನ್ನ ನಡೆಸುತ್ತಾನೆ. ಹೌದು, ನಮ್ಮ ಕತ್ತಲೆಯನ್ನು ಹೋಗಲಾಡಿಸಿ ಡೊಂಕನ್ನು ಕೂಡ ಸರಿಪಡಿಸಿ ನಡೆಸುತ್ತೇನೆ ಎಂದು ಹೇಳುತ್ತಾನೆ. ಹೌದು ಪ್ರಿಯರೇ, ನಾವು ಯಾವಾಗಲೂ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಅರ್ಪಿಸುತ್ತಾ ಆತನ ಮಕ್ಕಳಾಗಿ ನಾವು ಜೀವಿಸಬೇಕು. ಯಾಕೆಂತ ಹೇಳಿದ್ರೆ, ಕಣ್ಣಿಲ್ಲದೆ ಇರುವುದು ಎಷ್ಟು ಕಷ್ಟ ಎಂದು ನಮಗೆ ಗೊತ್ತಿದೆ. ಹೌದು ಪ್ರಿಯರೇ, ನಾವು ದೂರದೃಷ್ಟಿ ಹತ್ರ ದೃಷ್ಟಿಯಾಗಿರುವಾಗ ನಾವು ಕನ್ನಡಕಗಳನ್ನು ತೆಗೆದುಕೊಂಡು ಅದನ್ನ ಸರಿಪಡಿಸಿಕೊಳ್ಳುತ್ತೇವೆ. ಆದರೆ ದೃಷ್ಟಿಯೇ ಇಲ್ಲದೆ ಇರುವಾಗ ಮಾರ್ಗವು ಕಾಣಿಸುವುದಿಲ್ಲ. ಅಂಥವರನ್ನ ನೋಡುವಾಗ ದೇವರು ನಮ್ಮನ್ನ ಎಷ್ಟು ಉನ್ನತವಾಗಿ ಸೃಷ್ಟಿಸಿದ್ದಾನೆ ಎಂಬುದನ್ನು ನಾವು ಸ್ಮರಿಸುತ್ತಾ ಆತನಿಗೆ ಸ್ತೋತ್ರ ಮಾಡಬೇಕು. ಮತ್ತು ಅಂತಹ ಕತ್ತಲೆ ಜೀವದಲ್ಲಿ ಇರುವಂತಹ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಆತನು ಈ ದಿನದಲ್ಲಿ ಬೆಳಕನ್ನು ನೀಡಿ ನಡೆಸಲಿ ಎಂದು ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ರಕ್ಷಕ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಈ ದಿನದ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ತಂದೆಯೇ. ಯೇಸುವೆ, ನಮ್ಮನ್ನ ಕರುಣಿಸು ಕರ್ತನೆ. ಅಪ್ಪ, ಈ ದಿನದ ವಾಕ್ಯದಲ್ಲಿ ನೀವು ಹೇಳಿರುವ ಪ್ರಕಾರವಾಗಿ ನಾವು ನೋಡುವುದಾದ್ರೆ ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿ ಇರುವಂತ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ಕೊಟ್ಟು ಡೊಂಕಾದ ಮಾರ್ಗವನ್ನು ಕರ್ತನೆ ಸರಿಪಡಿಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ. ನಮ್ಮನ್ನು ತಗ್ಗಿಸುತ್ತಾ ನಿನ್ನ ಮುಂದೆ ಇಟ್ಟು ಬೇಡುತ್ತೇವೆ. ನಮ್ಮ ಆತ್ಮ ಪ್ರಾಣ ಶರೀರವನ್ನು ನಿನಗೊಪ್ಪಿಸುತ್ತೇವೆ ಸ್ವಾಮಿ. ಅಪ್ಪ, ನಾವು ಸುಮ್ಮನೆ ಈ ವಾಕ್ಯವನ್ನು ಓದುವುದು ಮಾತ್ರವಲ್ಲ, ಕೇಳುವುದು ಮಾತ್ರವಲ್ಲ ಕರ್ತನೆ, ನಮ್ಮನ್ನೇ ನಿನಗೆ ಒಪ್ಪಿಸಿ ತಂದೆಯೇ ನಮ್ಮನ್ನ ನೀನು ರಕ್ಷಿಸಿ ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ ಕರ್ತನೆ. ಪ್ರತಿನಿತ್ಯದಲ್ಲೂ ಕೂಡ ನಾವು ಮಾನಸಾಂತರದಿಂದ ಅಪ್ಪ ನಿನ್ನ ಸನ್ನಿಧಾನದಲ್ಲಿ ಬಂದು ಬೇಡುವಂತ ಪ್ರಾರ್ಥನೆಯನ್ನು ಲಾಭಿಸುತ್ತಾ ನಿನ್ನ ಕೃಪೆಯನ್ನು ಕೊಟ್ಟು ನೀನು ನಮ್ಮೆಲ್ಲರನ್ನು, ಎಲ್ಲ ಕುಟುಂಬ ವರ್ಗದವರನ್ನು ನಡೆಸಿ ಎಲ್ಲರ ಜೀವನದಲ್ಲಿ ಕರ್ತನೆ ಬೆಳಕನ್ನು ನೀಡಿ ಆಶೀರ್ವದಿಸು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ, ಆಮೇನ್.